ಕರ್ನಾಟಕದ ಜನತೆಗೆ ಶರಣು ಶರಣಾರ್ಥಿ. ಡಿಜಿಟಲ್ ದುನಿಯಾದಲ್ಲಿನ ಮತ್ತೊಂದು ವಿಸ್ಮಯಕಾರಿ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಬರೋಬ್ಬರಿ 500 ವರ್ಷಗಳ ಬಳಿಕ ರಾಮ ಜನ್ಮಭೂಮಿಯಲ್ಲಿ ನಿರ್ಮಾಣವಾಗಿರುವ ಅಯೋಧ್ಯೆ ರಾಮ ಮಂದಿರ ಬರೀ ಭಾರತವಷ್ಟೇ ಅಲ್ಲ, ಜಗತ್ತಿನೆಲ್ಲೆಡೆ ಸದ್ದು ಮಾಡ್ತಾಗಿದೆ. ಅದರಲ್ಲೂ ಮೆಕ್ಕಾ ಮಸೀದಿ, ವ್ಯಾಟಿಕನ್ ಸಿಟಿ ಚರ್ಚ್ ಅನ್ನೇ ಮೀರಿಸಿ ಅಯೋಧ್ಯೆ ವಿಶ್ವ ದಾಖಲೆ ಮಾಡಿದೆ. ಈ ಒಂದು ವಿಶ್ವ ದಾಖಲೆಯನ್ನ ಪಾಕಿಸ್ತಾನ ನೋಡಿ ಸಹಿಸಿಕೊಳ್ಳೋದಕ್ಕಾಗ್ತಾಗಿಲ್ಲ. ಇದನ್ನೇ ಮುಂದಿಟ್ಟುಕೊಂಡು ವಿಶ್ವಸಂಸ್ಥೆಯ ಮುಂದೆ ಕಂಪ್ಲೇಂಟ್ ಮಾಡಿದೆ. ಇದರ ಜೊತೆಗೆ ಭಾರತದಲ್ಲಿನ ಮುಸ್ಲಿಮರು ಅಯೋಧ್ಯೆಯ ರಾಮ ಮಂದಿರಕ್ಕೆ ಯಾರಾದರೂ ಮುಸ್ಲಿಮರು ಹೋದ್ರೆ ಜೀವ ತೆಗಿತೀವಿ ಅಂತ ಜೀವ ಬೆದರಿಕೆ ಹಾಕ್ತಿದ್ದಾರೆ ಕೆಲ ಮುಸ್ಲಿಂ ಮುಖಂಡರು. ಹಾಗಾದ್ರೆ ಮುಸ್ಲಿಂ ಮತ್ತು ಅಯೋಧ್ಯೆಯ ರಾಮ ಮಂದಿರದ ಬಗೆಗಿನ ಈ ಇಂಟ್ರೆಸ್ಟಿಂಗ್ ಕಹಾನಿಯನ್ನ ಇವತ್ತು ನಿಮ್ಮ ಮುಂದೆ ಇಡ್ತೀವಿ. ನೀವೇನಾದ್ರೂ ಶ್ರೀರಾಮನ ಭಕ್ತರಾಗಿದ್ರೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ಆ ಪರಶಿವನ ಆಶೀರ್ವಾದ ಇದ್ದ ಹಾಗೆ. ಸೊ ವಿಡಿಯೋವನ್ನ ಶುರು ಮಾಡೋಣ ಬನ್ನಿ. ಬರೋಬ್ಬರಿ 500 ವರ್ಷಗಳ ಬಳಿಕ ರಾಮ ಜನ್ಮಭೂಮಿಯಲ್ಲಿ ನಿರ್ಮಾಣವಾಗಿರುವ ಅಯೋಧ್ಯೆ ಶ್ರೀರಾಮ ಮಂದಿರ ಬರೀ ಭಾರತವಷ್ಟೇ ಅಲ್ಲ, ಇಡೀ ಜಗತ್ತಲ್ಲೇ ಸದ್ದು ಮಾಡ್ತಾಗಿದೆ. ರಾಮನೂರಿಗೆ ದೇಶ ವಿದೇಶದಿಂದ ಭಕ್ತರ ದಂಡು ಹರಿದು ಬರ್ತಾಗಿದ್ದು, ರಾಮಲಲ್ಲಾ ಮೂರ್ತಿ ಎಲ್ಲರನ್ನ ಸೂಜಿ ಗಲ್ಲಿನಂತೆ ಸೆಳಿತಾಗಿದೆ. ಮೊದಲ ದಿನದ ಸಾರ್ವಜನಿಕರ ದರ್ಶನದಲ್ಲಿ ನೂಕುನುಗ್ಗಲು ಉಂಟಾಗಿತ್ತು. ಅಯೋಧ್ಯೆ ರಾಮ ಮಂದಿರಕ್ಕೆ ಹರಿದು ಬರ್ತಾ ಇರೋ ಭಕ್ತರ ಪ್ರವಾಹವನ್ನ ನೋಡ್ತಾ ಇದ್ರೆ ಮುಸ್ಲಿಮರ ಪವಿತ್ರ ಯಾತ್ರಾ ಸ್ಥಳ ಮೆಕ್ಕಾ ಮದೀನಾ, ಕ್ರಿಶ್ಚಿಯನ್ ಸಮುದಾಯದ ಪವಿತ್ರ ಸ್ಥಳ ವ್ಯಾಟಿಕನ್ ಸಿಟಿಯನ್ನ ಅಯೋಧ್ಯೆ ಹಿಂದಿಕ್ಕುವ ಸಾಧ್ಯತೆಯಿದೆ. ಮೆಕ್ಕಾ ವ್ಯಾಟಿಕನ್ಗಿಂತ ಹೆಚ್ಚು ಜನರು ಇನ್ಮುಂದೆ ದೈವಿಕ ನಗರಿ ಅಯೋಧ್ಯೆಗೆ ಭೇಟಿ ನೀಡುವ ಲೆಕ್ಕಾಚಾರ ಹಾಕಲಾಗಿದೆ. ರಾಮ ಮಂದಿರದಲ್ಲಿ ರಾಮಲಲ್ಲಾಗೆ ಬೆಳಗ್ಗೆ ಶೃಂಗಾರ ಆರತಿ, ಸಂಜೆ ಸಂಧ್ಯಾ ಆರತಿಯನ್ನ ಅರ್ಚಕರು ನಡೆಸುತ್ತಿದ್ದಾರೆ. ಮೊದಲ ದಿನವೇ 3 ಲಕ್ಷ ಭಕ್ತರು ರಾಮಲಲ್ಲಾ ದರ್ಶನ ಪಡೆದಿದ್ದಾರೆ. ಇದರ ಜೊತೆಗೆ ಇಸ್ಲಾಂ ಧರ್ಮದ ಪವಿತ್ರ ಸ್ಥಳ ಮೆಕ್ಕಾಗೆ ಪ್ರತಿ ವರ್ಷ 2 ಕೋಟಿ ಜನರು ಭೇಟಿ ನೀಡುತ್ತಾರೆ. ಅಂತೆಯೇ ಕ್ರಿಶ್ಚಿಯನ್ನ ವ್ಯಾಟಿಕನ್ಗೆ ವಾರ್ಷಿಕವಾಗಿ 90 ಲಕ್ಷ ಮಂದಿ ಆಗಮಿಸುತ್ತಾರೆ. ಹಿಂದೂಗಳ ಪವಿತ್ರ ಸ್ಥಳ ಅಯೋಧ್ಯೆಗೆ ಇದೀಗ ವರ್ಷಕ್ಕೆ 3 ರಿಂದ 5 ಕೋಟಿಗೂ ಹೆಚ್ಚು ಜನರು ಭೇಟಿ ನೀಡುವ ಸಾಧ್ಯತೆ ಇದೆಯಂತೆ. ಮೆಕ್ಕಾ ಮತ್ತು ವ್ಯಾಟಿಕನ್ ಎರಡಕ್ಕೂ 3 ಕೋಟಿಗೂ ಕಡಿಮೆ ಜನರು ಭೇಟಿ ಕೊಡುತ್ತಿದ್ದಾರೆ. ಅಯೋಧ್ಯೆಯೊಂದಕ್ಕೆ ವಾರ್ಷಿಕವಾಗಿ 3 ರಿಂದ 5 ಕೋಟಿ ಭಕ್ತರು ಭೇಟಿ ನೀಡುವ ನಿರೀಕ್ಷೆ ಹೊಂದಲಾಗಿದೆ. ಈ ಮೂಲಕ ಅಯೋಧ್ಯೆ ಮೆಕ್ಕಾ ವ್ಯಾಟಿಕನ್ ಸಿಟಿಯನ್ನ ಹಿಂದಿಕ್ಕಲಿದೆ ಅಂತ ಹೇಳಲಾಗ್ತಿದೆ. 2019ಕ್ಕೂ ಮೊದಲು ಟೆಂಟ್ನಲ್ಲಿದ್ದ ರಾಮಲಲ್ಲಾ ದರ್ಶನಕ್ಕೆ ನಿತ್ಯ 3,000 ಜನ ಆಗಮಿಸ್ತಾಗಿದ್ರು. ಆದರೆ 2024 ಜನವರಿ 1ರಿಂದಲೇ 50,000 ಭಕ್ತಾದಿಗಳು ಭೇಟಿ ನೀಡಿದ್ದಾರೆ. ರಾಮ ಮಂದಿರ ಲೋಕಾರ್ಪಣೆ ಬಳಿಕ ಪ್ರತಿನಿತ್ಯ 1 ಲಕ್ಷದಿಂದ 1.5 ಲಕ್ಷ ಭಕ್ತಾದಿಗಳು ಭೇಟಿ ನೀಡುವ ನಿರೀಕ್ಷೆಯಿತ್ತು. ಭಾರತದಲ್ಲಿ ಬರೋಬ್ಬರಿ 100 ಕೋಟಿ ಹಿಂದೂಗಳ ಜನಸಂಖ್ಯೆಯಿದೆ. ವಿಶ್ವದ ಬೇರೆ ಬೇರೆ ದೇಶಗಳಲ್ಲೂ ಹಿಂದೂಗಳು ನೆಲೆಸಿದ್ದಾರೆ. ವಿಶ್ವದೆಲ್ಲೆಡೆಯಿಂದ ಅಯೋಧ್ಯೆಯ ರಾಮಲಲ್ಲಾ ದರ್ಶನ ಪಡೆಯುವುದಕ್ಕಂತಾನೆ ಹಿಂದೂಗಳು ಆಗಮಿಸುತ್ತಿದ್ದಾರೆ. ಜಾಗತಿಕ ಆಧ್ಯಾತ್ಮಿಕ ಪ್ರವಾಸಿ ತಾಣವಾಗಿ ಅಯೋಧ್ಯೆ ಭಕ್ತಾದಿಗಳನ್ನ ಸೆಳೀತಾಗಿದೆ. ಆಂಧ್ರದ ತಿರುಪತಿಗೆ ವಾರ್ಷಿಕವಾಗಿ 2.5 ಕೋಟಿ ಭಕ್ತರು ಭೇಟಿ ನೀಡುತ್ತಾರೆ. ಕಾಶ್ಮೀರದ ವೈಷ್ಣೋ ದೇವಿಗೆ ವಾರ್ಷಿಕವಾಗಿ 80 ಲಕ್ಷ ಭಕ್ತರು, ಉತ್ತರ ಪ್ರದೇಶದ ತಾಜ್ ಮಹಲ್ಗೆ ವಾರ್ಷಿಕವಾಗಿ 70 ಲಕ್ಷ ಪ್ರವಾಸಿಗರು ಭೇಟಿ ನೀಡುತ್ತಾರೆ. ತಿರುಪತಿಗಿಂತ ಹೆಚ್ಚಿನ ಭಕ್ತರು ಅಯೋಧ್ಯೆಗೆ ಭೇಟಿ ನೀಡುವ ನಿರೀಕ್ಷೆಯಿದೆ. ಈ ಒಂದು ರಾಮ ಮಂದಿರಕ್ಕೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ನರು ಎಲ್ಲರೂ ಕೂಡ ಧರ್ಮ ಭೇದ ಭಾವವನ್ನ ಮರೆತು ಅಯೋಧ್ಯೆಯ ರಾಮ ಮಂದಿರಕ್ಕೆ ಬರ್ತಾಗಿದ್ದಾರೆ. ಆದರೆ ಈಗ ಶ್ರೀರಾಮ ಮಂದಿರಕ್ಕೆ ಹೋಗೋ ಮುಸ್ಲಿಮರ ವಿರುದ್ಧ ಫತವಾ ಹೊರಡಿಸ್ತಾ ಇದ್ದಾರೆ ಮುಸ್ಲಿಂ ಮುಖಂಡರು. ಅಯೋಧ್ಯೆಗೆ ಹೋದರೆ ಕೊಂದು ಹಾಕ್ತೀವಿ ಅನ್ನೋ ಕೊಲೆ ಬೆದರಿಕೆಗಳು ಬರ್ತಾಗಿವೆ. ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭದಲ್ಲಿ ಹಾಜರಾಗಿದ್ದಕ್ಕೆ ತನ್ನ ವಿರುದ್ಧ ಫತವಾ ಹೊರಡಿಸುವವರಿಗೆ ತಿರುಗೇಟಿ ನೀಡಿರುವ ಆಲ್ ಇಂಡಿಯಾ ಇಮಾನ್ ಆರ್ಗನೈಸೇಷನ್ ಪ್ರಧಾನ ಇಮಾಮ್ ಆಗಿರುವ ಉಮರ್ ಅಹ್ಮದ್ ಇಲ್ಯಾಸಿ ಅವರು ತಮ್ಮ ನಿಲುವನ್ನ ಸಮರ್ಥಿಸಿಕೊಂಡಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳೋದಿಲ್ಲ. ನನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ರೂ ಕೂಡ ನನಗೆ ಪರವಾಗಿಲ್ಲ. ರಾಮ ಮಂದಿರ ಲೋಕಾರ್ಪಣೆಯಲ್ಲಿ ಭಾಗವಹಿಸಿದ್ದಕ್ಕೆ ಮುಸ್ಲಿಂ ಸಮುದಾಯ ಇಮಾಮ್ ವಿರುದ್ಧ ಫತವಾ ಹೊರಡಿಸಲಾಗಿದೆ. ಫತವಾಗೆ ಸುಮ್ಮನಾಗದೆ ನಿರಂತರವಾಗಿ ಕರೆ ಮಾಡಿ ಜೀವ ಬೆದರಿಕೆ ಹಾಕ್ತಿದ್ದಾರಂತೆ. ರಾಮ ಮಂದಿರ ಉದ್ಘಾಟನೆಗೆ ಹೋಗಿದ್ದಕ್ಕೆ ಇಮಾಮ್ಗೆ ಜೀವ ಬೆದರಿಕೆಗಳು ಬರ್ತಾಗಿದೆ. ಹೀಗಂತ ಖುದ್ದು ಇಮಾಮ್ ಉಮರ್ ಅಹ್ಮದ್ ಇಲ್ಯಾಸಿ ಬಹಿರಂಗಪಡಿಸಿದ್ದಾರೆ. ಕಾರ್ಯಕ್ರಮ ನಡೆದ ದಿನದಿಂದ ಒಂದು ವರ್ಗದ ಜನರಿಂದ ನನಗೆ ನಿರಂತರವಾಗಿ ನಿಂದನೆ ಮತ್ತು ಫೋನ್ ಕರೆಗಳ ಮೂಲಕ ಜೀವ ಬೆದರಿಕೆ ಹಾಕಲಾಗ್ತಿದೆ. ನಾನು ಬಹಳ ಯೋಚಿಸಿನೇ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಂತ ಹೇಳಿದ್ದಾರೆ. ಅಲ್ಲಿ ತೆರಳಿದ ಬಳಿಕ ನನ್ನನ್ನು ಕಟುವಾಗಿ ನಿಂದಿಸಿ ಜೀವ ಬೆದರಿಕೆ ಹಾಕ್ತಿದ್ದಾರೆ ಕೆಲ ಮುಸ್ಲಿಂ ಮುಖಂಡರು ಅಂತ ಆರೋಪ ಮಾಡಿದ್ದಾರೆ.
ಅಂದಾಗೆ ಇದೇ ಮೊದಲ ಬಾರಿಗೆ ಒಬ್ಬ ಮುಖ್ಯ ಇಮಾಮ್ ವಿರುದ್ಧ ಫತವಾ ಹೊರಡಿಸಲಾಗಿದೆ. ಸದ್ಯ ಇಮಾಮ್ ಬೆದರಿಕೆಗಳಿಗೆ ಪ್ರತಿಕ್ರಿಯೆಯಾಗಿ ದೆಹಲಿ ಪೊಲೀಸ್ ಕಮಿಷನರ್, ಗೃಹ ಕಾರ್ಯದರ್ಶಿ ಮತ್ತು ಗೃಹ ಸಚಿವರಿಗೆ ದೂರು ನೀಡಿದ್ದಾರೆ. ಅದೇನೇ ಇರಲಿ, ಸರ್ವಧರ್ಮಗಳ ಬೀಡಾಗಿರುವ ಭಾರತದಲ್ಲಿ ಒಬ್ಬ ಇಮಾಮ್ ದೇವಸ್ಥಾನಕ್ಕೆ ಹೋಗಿದ್ದಕ್ಕೆ ಅವರಿಗೆ ಜೀವ ಬೆದರಿಕೆ ಹಾಕ್ತಾರೆ ಅಂತಂದ್ರೆ ಇದಕ್ಕಿಂತ ದುರಂತ ಮತ್ತೊಂದಿಲ್ಲ. ಇದು ಭಾರತೀಯ ಮುಸ್ಲಿಮರ ಖ್ಯಾತಿಯಾದರೆ ಯಾವಾಗ ಶ್ರೀರಾಮ ಮಂದಿರ ನಿರ್ಮಾಣವಾಯಿತು ಆಗಿನಿಂದಲೇ ಪಾಕಿಗೆ ಸಹಿಸಿಕೊಳ್ಳೋದಕ್ಕಾಗ್ತಿಲ್ಲ. ಅಯೋಧ್ಯ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಬಳಿಕ ಶತ್ರು ದೇಶ ಪಾಕಿಸ್ತಾನ ತನ್ನ ಬಾಲ ಬಿಚ್ಚಿದೆ. ವಿಶ್ವಸಂಸ್ಥೆಯಲ್ಲಿ ರಾಮ ಮಂದಿರ ನಿರ್ಮಾಣದಿಂದ ಶಾಂತಿ ಭಂಗವಾಗಿದೆ ಅಂತ ಪ್ರತಿಪಾದಿಸಿದೆ. ವಿಶ್ವಸಂಸ್ಥೆಯ ಪಾಕಿಸ್ತಾನದ ಖಾಯಂ ಪ್ರತಿನಿಧಿ ಮುನೀರ್ ಅಕ್ರಮ್ ಯುಎನ್ ಅಲಯನ್ಸ್ ಆಫ್ ನಾಗರಿಕತೆಗಳ ಉನ್ನತ ಪ್ರತಿನಿಧಿ ಮೆಗುವೆಲ್ ಎಂಜೆಲ್ ಅವರಿಗೆ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ರಾಮ ಮಂದಿರವನ್ನು ಉಲ್ಲೇಖಿಸಿದ್ದು, ಅಯೋಧ್ಯೆಯಲ್ಲಿ ಬಾಬ್ರಿ ಮಸೀದಿ ಧ್ವಂಸ ಮಾಡಿ ರಾಮ ಮಂದಿರ ನಿರ್ಮಾಣ ಮಾಡಿರುವುದರಿಂದ ಆ ಪ್ರದೇಶದಲ್ಲಿ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆಯಾಗಿದೆ. ಹಾಗಾಗಿ ಮಥುರಾದಲ್ಲಿ ಶಾಹಿ ಈದ್ಗಾ ಮಸೀದಿ ಮತ್ತು ವಾರಣಾಸಿ ಜ್ಞಾನವಾಪಿ ಮಸೀದಿ ಕೂಡ ವಿನಾಶದ ಬೆದರಿಕೆ ಅನುಭವಿಸ್ತಾ ಇದೆ ಅಂತ ಪತ್ರದಲ್ಲಿ ಬರೆದಿದ್ದಾರೆ. ಈ ಪಾಕಿಸ್ತಾನ ಅನ್ನೋ ದೇಶಕ್ಕೆ ಬುದ್ಧಿ ಬರುವ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ತಮ್ಮದೇ ದೇಶದಲ್ಲಿ ಪ್ರಜೆಗಳು ನೆರಳಾಡುವ ಸಮಯದಲ್ಲಿ ಪಾಕಿಸ್ತಾನಕ್ಕೆ ಕಿಂಚಿತ್ತೂ ಕಾಳಜಿ ಇಲ್ಲ. ಆದರೆ ಬೇರೆ ದೇಶಗಳ ವಿಚಾರದಲ್ಲಿ ಮೂಗು ತೋರಿಸೋದು ಮಾತ್ರ ನಿಲ್ಲಿಸ್ತಾ ಇಲ್ಲ. ಇದೇ ರೀತಿಯೇ ಈಗ ಭಾರತದ ವಿಚಾರದಲ್ಲೂ ಮತ್ತೆ ಪಾಕಿಸ್ತಾನ ಕಿರಿಕ್ ಶುರು ಮಾಡಿಕೊಂಡಿದೆ. ಅದರಲ್ಲೂ ಭಾರತ ತನ್ನ ನೆಲದಲ್ಲಿ ನಿರ್ಮಾಣ ಮಾಡಿರುವ ಶ್ರೀರಾಮ ಮಂದಿರದ ಬಗ್ಗೆ ಪಾಕಿಸ್ತಾನ ಈಗ ಮಾತಾಡ್ತಾ ಇದೆ. ಇನ್ನು ಪಾಕಿಸ್ತಾನ ಆರ್ಥಿಕವಾಗಿ ಹದಗೆಟ್ಟಿದ್ರೂ ಕೂಡ ಬುದ್ಧಿ ಬರ್ತಾ ಇಲ್ಲ. ಪಾಕಿಸ್ತಾನ ಆರ್ಥಿಕ ಪರಿಸ್ಥಿತಿ ಕೆಟ್ಟು ಕೆರಾಗ್ ಹೋಗಿದೆ. ಅಲ್ಲಿನ ಜನ ಗೋಧಿ ಹಿಟ್ಟಿಗೋಸ್ಕರ ಬೀದಿ ನರಳಾಡಿ ಸಾಯ್ತಾ ಇದ್ದಾರೆ. ಆದರೂ ಅಲ್ಲಿನ ರಾಜಕಾರಣಿಗಳು ಬುದ್ಧಿ ಕಲಿಯದೆ ಅನಗತ್ಯ ಕಿರಿಕ್ ಮಾಡ್ಕೊಳ್ತಿದ್ದಾರೆ. ಅದರಲ್ಲೂ ಭಾರತದ ವಿಚಾರವಾಗಿ ಪಾಕಿಸ್ತಾನ ಪ್ರತಿ ಬಾರಿ ಮನಸ್ಸಿಗೆ ಬಂದಂಗೆ ಮಾತನಾಡಿ ಸರಿಯಾಗಿ ಶಿಕ್ಷೆ ಅನುಭವಿಸ್ತಾ ಇದೆ. ಈಗಲೂ ಕೂಡ ಅಷ್ಟೇ, ಶ್ರೀರಾಮ ಮಂದಿರದ ಬಗ್ಗೆ ಪಾಕಿಸ್ತಾನ ನೀಡಿರುವ ಹೇಳಿಕೆ ಮತ್ತಷ್ಟು ವಿಶ್ವದ ಮುಂದೆ ಬೆತ್ತಲಾಗ್ತಾ ಇದೆ. ಪಾಕಿಸ್ತಾನದಲ್ಲಿ ಇರುವಂತಹ ಹಿಂದೂಗಳ ಜನಸಂಖ್ಯೆ ಎಷ್ಟು, ಅವರ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಪಾಕಿಸ್ತಾನದಲ್ಲಿ ಹಿಂದೂ ಸಮುದಾಯ ಅಲ್ಪಸಂಖ್ಯಾತ ಸ್ಥಾನವನ್ನು ಹೊಂದಿದೆ. ಹಿಂದೂ ಸಮುದಾಯ 22,10,566 ಜನರು ಪಾಕಿಸ್ತಾನದಲ್ಲಿ ಅಧಿಕೃತವಾಗಿ ವಾಸವಾಗಿದ್ದಾರೆ. ದೇಶದ ಒಟ್ಟು ನೋಂದಾಯಿತ ಜನಸಂಖ್ಯೆ 18,68,90,601 ಆಗಿದೆ. ಆದರೆ ಇದು ಹಿಂದೂ ಜನಸಂಖ್ಯೆಯ ಕೇವಲ 1.18% ಒಳಗೊಂಡಿದೆ. ಈ ಕುರಿತು ಸೆಂಟರ್ ಫಾರ್ ಪೀಸ್ ಅಂಡ್ ಜಸ್ಟಿಸ್ ಪಾಕಿಸ್ತಾನ ವರದಿ ಮಾಡಿದೆ. ರಾಷ್ಟ್ರೀಯ ಡೇಟಾ ಸಂಚಯ ಮತ್ತು ನೋಂದಣಿ ಪ್ರಾಧಿಕಾರದಿಂದ ಸಂಗ್ರಹಿಸಿದ ದತ್ತಾಂಶವನ್ನು ಆಧರಿಸಿ ಈ ವರದಿಯನ್ನು ತಯಾರು ಮಾಡಲಾಗಿದೆ. ಪಾಕಿಸ್ತಾನದ ಒಟ್ಟು ಜನಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು 5% ಕಡಿಮೆ ಇದ್ದಾರೆ. ಅಲ್ಪಸಂಖ್ಯಾತರ ಪೈಕಿ ಹಿಂದೂಗಳು ಅತಿದೊಡ್ಡ ಅಲ್ಪಸಂಖ್ಯಾತ ಸಮುದಾಯವಾಗಿದೆ. ಕಳೆದ 2023ರ ಮಾರ್ಚಿನ ಅಂಕಿಅಂಶದ ಪ್ರಕಾರ ಪಾಕಿಸ್ತಾನದ ಒಟ್ಟು ನೋಂದಾಯಿತ ಜನಸಂಖ್ಯೆ 18,68,90,000 ಆಸುಪಾಸು. ಅದರಲ್ಲಿ 18,25,00,000 ಮುಸ್ಲಿಂ ಸಮುದಾಯದವರು ಇದ್ದಾರೆ. ಇನ್ನು 1,400 ನಾಸ್ತಿಕರು ಪಾಕಿಸ್ತಾನದಲ್ಲಿ ಇದ್ದಾರೆ. ಪಾಕಿಸ್ತಾನ ಸರ್ಕಾರದ ಇನ್ನೊಂದು ವರದಿಯ ಪ್ರಕಾರ 1,400 ನಾಸ್ತಿಕರು ಸೇರಿದಂತೆ ವಿವಿಧ ನಂಬಿಕೆಗಳು ಮತ್ತು ಧರ್ಮಗಳ 17 ಗುರುತುಗಳನ್ನು ದೃಢಪಡಿಸಿದ್ದಾರೆ. ಇನ್ನು ಒಂದು ಮಾಹಿತಿಯ ಪ್ರಕಾರ ಪಾಕಿಸ್ತಾನದಲ್ಲಿರುವ 365 ಹಿಂದೂ ದೇವಾಲಯಗಳಲ್ಲಿ 13 ದೇವಾಲಯಗಳನ್ನು ಇವಾಕ್ಯೂ ಟ್ರಸ್ಟ್ ಪ್ರಾಪರ್ಟಿ ಬೋರ್ಡ್ ನಿರ್ವಹಿಸ್ತಾ ಇದೆ. ಇನ್ನುಳಿದ 65ರ ಜವಾಬ್ದಾರಿಯನ್ನು ಹಿಂದೂ ಸಮುದಾಯಗಳು ನೋಡಿಕೊಳ್ತಾಗಿದೆ. ಆದರೆ ಆಲ್ ಪಾಕಿಸ್ತಾನ್ ಹಿಂದೂ ರೈಟ್ಸ್ ಮೂವ್ಮೆಂಟ್ ಪಾಕಿಸ್ತಾನ್ ನಡೆಸಿದ ಸಮೀಕ್ಷೆಯಲ್ಲಿ ಪಾಕಿಸ್ತಾನದಲ್ಲಿರುವ 4,280 ಹಿಂದೂ ದೇವಾಲಯಗಳಲ್ಲಿ ಸುಮಾರು 8 ಮಾತ್ರ ಉಳಿದುಕೊಂಡಿವೆ ಅಂತ ಬಹಿರಂಗಪಡಿಸಿದೆ. ಇನ್ನು ಕಳೆದ ಅಕ್ಟೋಬರ್ನಲ್ಲಿ ಕೊಟ್ರೆಯ ಸಿಂಧೂ ನದಿಯ ದಡದಲ್ಲಿರುವ ಐತಿಹಾಸಿಕ ದೇವಾಲಯವನ್ನು ಅಪರಿಚಿತ ವ್ಯಕ್ತಿಗಳು ಧ್ವಂಸ ಮಾಡಿದ್ರು. ಆಗಸ್ಟ್ ತಿಂಗಳಲ್ಲಿ ಪಾಕಿಸ್ತಾನದ ಹಿಂದೂ ಹುಡುಗನ ಮೇಲೆ ಮುಸ್ಲಿಂ ಯುವಕನೊಬ್ಬ ಮೂತ್ರ ವಿಸರ್ಜನೆ ಮಾಡಿ ಅವಮಾನ ಮಾಡಿದ್ದ. ಇದೇ ಥರ ಅವಮಾನಗಳನ್ನು ಸಹಿಸಿಕೊಂಡು ಅಲ್ಲಿ ಪಾಕಿಸ್ತಾನದಲ್ಲಿ ಹಿಂದೂಗಳು ಪ್ರತಿದಿನ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಆದರೆ ಪಾಕಿಸ್ತಾನ ತನ್ನ ಪ್ರಜೆಗಳನ್ನು ಉಳಿಸೋದು ಬಿಟ್ಟು ಭಾರತದಲ್ಲಿ ರಾಮ ಮಂದಿರ ನಿರ್ಮಾಣವಾಗಿದ್ದಕ್ಕೆ ಹೊಟ್ಟೆ ಕಿಚ್ಚು ಪಡ್ತಾಗಿದೆ. ಪಾಕಿಸ್ತಾನ ಎಷ್ಟೇ ಏನೇ ಮಾಡಿದ್ರೂ ಕೂಡ ವಿಶ್ವದ ಮುಂದೆ ಬೆತ್ತಲಾಗುವುದು ಮಾತ್ರ ಪಾಕಿಸ್ತಾನವೇ. ನಿಮಗೇನನ್ಸುತ್ತೆ ಪಾಕಿಸ್ತಾನದ ನಿಲುವಿನ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಶರಣು ಶರಣಾರ್ಥಿ.